ಈಗ ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಸಹಜ ಕುತೂಹಲ. ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಡೋದ್ರ ಜೊತೆಗೆ ಅವ್ರಿಗೇನಾದರೂ ಸಮಸ್ಯೆಗಳಿದ್ರೆ ಏನು ಪರಿಹಾರ ಮಾರ್ಗ ತಿಳಿಸಿ ಗುರುಗಳೇ? ಮೇಷರಾಶಿಯವರಿಗೆ ಎರಡೂ ಗ್ರಹದ ಸ್ವಲ್ಪ ಮಟ್ಟದ ತೊಂದರೆ ಬಾಧೆಗಳು ಇದ್ದಾವೆ. ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ, ಹಣಕಾಸಿನ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ, ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕೊರತೆಗಳಾಗಿದ್ದಿರಬಹುದು, ಮಾನಸಿಕವಾದಂತಹ ಚಿಂತೆಗಳು, ಕೋರ್ಟು ಕಚೇರಿ ವ್ಯಾಜ್ಯಗಳು, ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೆ ಇರ್ತಕ್ಕಂತಹದ್ದು. ನೀವು ಏನೋ ಯೋಚನೆ ಮಾಡ್ತಾ ಇರ್ತೀರಿ, ಬೇರೆ ಇನ್ನೊಂದು ಯಾವುದೋ ರೀತಿಯಲ್ಲಿ ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ. ಮತ್ತೆ ನಿಮ್ಗೆ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಈ ವರ್ಷ ನೀವು ಮಾಡಕ್ಕೆ ಹೋಗೋದು ಬೇಡ. ಭೂಮಿ ಖರೀದಿ ಮಾಡ್ತೀನಿ ಅಂದರೆ ಲಿಟಿಗೇಷನ್ ಪ್ರಾಪರ್ಟಿಗಳಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದೆ. ಹುಷಾರು ಹುಷಾರು ಹುಷಾರು. ಏನೇ ಆದರೂ ನೀವು ಸ್ವಲ್ಪ ಜಾಗ್ರತೆಯಾಗಿಯೇ ಹೆಜ್ಜೆಯನ್ನು ಇಡ್ತಾ ಬರಬೇಕು. ಈಗ ನಿಮಗೆ ಗುರುವಿನ ಅನುಗ್ರಹ ನೆಕ್ಸ್ಟು ಜೂನ್ನಿಂದ ವ್ಯಯಸ್ಥಾನದ ಮೇಲೆ ದೃಷ್ಟಿ ಬರುತ್ತೆ. ಸ್ವಲ್ಪ ಖರ್ಚುಗಳು ಸಹ ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು, ಅದು ಧರ್ಮ ಖರ್ಚುಗಳಾಗಿರುತ್ತೆ. ಅಂದರೆ ಯಾವುದೋ ಜಾತ್ರೆ ಮಾಡಿಸಬಹುದು, ಅಥವಾ ಯಾವುದೋ ದೇಣಿಗೆ ಕೊಡಬಹುದು, ಅಥವಾ ಮನೆಯಲ್ಲಿ ಏನೋ ಶುಭ ಕಾರ್ಯಗಳನ್ನು ಮಾಡಬಹುದು. ಖರ್ಚು ಕೇವಲ ನಮ್ಮ ಒಳ್ಳೆ ಕಾರ್ಯಗಳಿಗೆ ಒಳ್ಳೆ ಕಾರ್ಯಗಳಿಗೆ ಖರ್ಚಾಗುವಂಥದ್ದಿದೆ. ಅದಕ್ಕೆ ಮೇಷರಾಶಿಯವರು ಸಿದ್ಧವಾಗಿರಿ. ಮತ್ತು ಸ್ವಲ್ಪ ತುಂಬ ಜಾಗೃತೆಯಾಗಿರಬೇಕು. ಯಾಕಂದರೆ ಶನಿಯು ವ್ಯಯಸ್ಥಾನದಲ್ಲಿದ್ದು ತುಂಬ ಅವಮಾನಗಳನ್ನು ಕೊಟ್ಬಿಡ್ತಾನೆ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ಕೆಲವೊಬ್ಬರಿಗೆ ಅವ್ರಿಗೆ ಅವಮಾನ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೂ ಸ್ವಾತಂತ್ರ್ಯ ಇಲ್ಲದೆ ಇರೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಯ್ಯೋ ನನಗೆ ನೋವಾಗ್ತಿದೆ, ನನಗೆ ಸಂಕಟ ಆಗ್ತಿದೆ, ನನಗೆ ಕಷ್ಟ ಆಗ್ತಿದೆ ಅಂತಲೂ ಅವ್ರು ಹೇಳ್ಕೊಳಕ್ಕಾಗಲ್ಲ. ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಸ್ವಲ್ಪ ಜಾಗೃತೆಯಾಗಿರುವಂಥದ್ದು ಒಳ್ಳೆಯದು. ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಕುಜ ಬೀಜಾಕ್ಷರಿಯನ್ನು ಜಪ ಮಾಡ್ಕೋಬೇಕು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಕುಜಾಯ ನಮಃ. ಇದನ್ನು ಪ್ರತಿನಿತ್ಯ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು 108 ಬಾರಿ ಜಪ ಮಾಡಬೇಕು ಬೆಳಗ್ಗಿನ ಸಮಯದಲ್ಲಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ತೊಂದರೆಗಳು, ತಾಪತ್ರೆಗಳು ಏನು ಬರ್ತಿರುತ್ತೆ ಅದೆಲ್ಲ ಹೋಗುತ್ತೆ, ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಶುಭವಾಗಲಿ.